ನಮಸ್ಕಾರ ಸ್ನೇಹಿತರೆ, DiShiRa ಕಿಚನ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತು ನಾನು ತುಂಬಾನೇ ಬೇಗ ಅಂದ್ರೆ ಆಲ್ಮೋಸ್ಟ್ ಒಂದು 3-4 ನಿಮಿಷದಲ್ಲೇ ಆಗ್ಬಿಡೋ ಒಂದು ಪುಟ್ಟ ರೆಸಿಪಿ ಜೊತೆಗೆ ನಿಮ್ ಮುಂದೆ ಬಂದಿದ್ದೀನಿ. ಅದೇನಂದ್ರೆ ದೊಡ್ಡ ಪತ್ರೆ ಮೊಸರು ಬಜ್ಜಿ. ನೋಡೋದಕ್ಕೆ ತುಂಬಾ ಸಿಂಪಲ್, ಬಟ್ ಅಷ್ಟೇ ಟೇಸ್ಟಿ. ಹೇಗ್ ಮಾಡೋದು ನೋಡೋಣ ಬನ್ನಿ. ದೊಡ್ಡ ಪತ್ರೆ ಮೊಸರು ಬಜ್ಜಿ ಮಾಡೋದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ದೊಡ್ಡ ಪತ್ರೆ ಎಲೆಗಳು. ಇದನ್ನ ಸಾಂಬ್ರಾಣಿ ಎಲೆ ಅಂತ ಕೂಡ ಕರೀತಾರೆ. ನಮ್ಮ ಕಡೆ ಇದನ್ನ ಸಾಂಬಾರು ಸೊಪ್ಪು ಅಂತ ಕೂಡ ಕರೀತಾರೆ. ಮಕ್ಕಳಿಗೆ ಶೀತ ಕೆಮ್ಮು ಆದಾಗ ಇದರ ರಸವನ್ನು ಜೇನಿನ ಜೊತೆ ಮಿಕ್ಸ್ ಮಾಡಿ ಔಷಧಿಯಾಗಿ ಕೂಡ ಉಪಯೋಗಿಸ್ತಾರೆ. ಅಂಥ ಒಳ್ಳೆ ಗುಣ ಇರುವಂಥ ದೊಡ್ಡ ಪತ್ರೆ ಎಲೆಗಳಿಂದ ನಾವಿವತ್ತು ಮೊಸರು ಬಜ್ಜಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. 10-15 ಎಲೆಗಳನ್ನು ತಗೊಂಡಿದ್ದೀನಿ. ಹೊರಗಡೆ ಧೂಳಾಗಿರೋದ್ರಿಂದ ಇದನ್ನ ನೀರಲ್ಲೊಮ್ಮೆ ನೀಟಾಗಿ ತೊಳ್ಕೊಬೇಕು, ಇಲ್ಲಾಂದರೆ ಸಾಕಷ್ಟು ಧೂಳಿರುತ್ತೆ ಅದರಲ್ಲಿ. ತೊಳೆದಿರುವಂಥ ಎಲೆಗಳನ್ನು ಚಿಕ್ಕ ಪೀಸ್ಗಳಾಗಿ ನಾವು ಹೆಚ್ಚಿಕೊಳ್ಳೋಣ. ಹೆಚ್ಚಿರುವಂಥ ದೊಡ್ಡ ಪತ್ರೆ ಎಲೆಗಳನ್ನು ನಾವು ಈಗ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿದಾಗ ಅದರ ಪರಿಮಳ ಏನಿದೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಹಸಿ ಹಸಿ ಇದ್ದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ನಾನಿಲ್ಲಿ ಒಗ್ಗರಣೆ ಪ್ಯಾನಿಗೆ 1 ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಬಿಸಿ ಆಗ್ತಿದ್ದಾಗೆ ಅದರ ಜೊತೆಗೆ ಹೆಚ್ಚಿರುವಂಥ ದೊಡ್ಡ ಪತ್ರೆ ಎಲೆಗಳನ್ನು ಸೇರಿಸಿ ಅದರ ಜೊತೆಗೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿ ಫ್ರೈ ಮಾಡ್ಕೊಳ್ತೀನಿ. ಹಾಗೆಯೇ ಫ್ರೈ ಮಾಡಿದ್ರೆ ಉಪ್ಪು ಸೇರಲ್ಲ ಆಮೇಲೆ ಸೊಪ್ಪಿನ ಜೊತೆಗೆ. ಹಾಗಾಗಿ ಸ್ವಲ್ಪ ಉಪ್ಪನ್ನು ಸೇರಿಸಿ ಆಮೇಲೆ ಮೊಸರು ಬಜ್ಜಿಗೆ ಮತ್ತೆ ಸಪ್ರೇಟಾಗಿ ನಾವು ಉಪ್ಪನ್ನು ಸೇರಿಸ್ಕೋಬೋದು. ಎಲೆಗಳನ್ನು ಒಂದು 2-3 ನಿಮಿಷ ಫ್ರೈ ಮಾಡಿದರೆ ಸಾಕು. ಇದು ಬೇಗನೆ ಬೇಯುತ್ತೆ. ಜಸ್ಟ್ ಕಲರ್ ಬದಲಾದರೆ ಸಾಕು. ಹಾಗೆ ಒಂದು ಸ್ವಲ್ಪ ರಸ ಬಿಟ್ಟರೂ ಕೂಡ ಏನೂ ಪರವಾಗಿಲ್ಲ. ಸ್ವಲ್ಪ ರಸ ಬಿಟ್ಕೊಂಡಿರುತ್ತೆ, ಅದನ್ನ ಒಂದು ಸ್ವಲ್ಪ ತಣ್ಣಗಾಗೋದಕ್ಕೆ ಸೈಡಿಗೆ ಇಡೋಣ. ಹಾಗೆ ಇನ್ನೊಂದು ಪಾತ್ರೆಯಲ್ಲಿ ಮೊಸರನ್ನು ತಗೊಳ್ತಾ ಇದ್ದೀನಿ ನಾನಿಲ್ಲಿ. ಹೆಸರು ಹೇಳೋ ಹಾಗೆ ಮೊಸರು ಬಜ್ಜಿ. ಇದಕ್ಕೆ ನೀವು ಸಿಹಿ ಮೊಸರನ್ನು ಉಪಯೋಗಿಸಿ, ತುಂಬ ಹುಳಿ ಇರೋವಂಥ ಮೊಸರು ಉಪಯೋಗಿಸಿದ್ರೆ ಸ್ವಲ್ಪನೂ ಚೆನ್ನಾಗಾಗಲ್ಲ. ಸಿಹಿ ಅಂತ ಅಡಿಷ್ನಲ್ ಸ್ವೀಟ್ ಏನು ಸೇರಿಸ್ಬೇಕಾಗಿಲ್ಲ, ಆದರೆ ನಾರ್ಮಲ್ ಆಗಿ ಏನು ಮೊಸರು ಇರುತ್ತೆ ಅದನ್ನೇ ನಾನಿಲ್ಲಿ ಉಪಯೋಗಿಸ್ತಾ ಇದ್ದೀನಿ. ಹುಳಿ ಇಲ್ದಿರೋದನ್ನ ಉಪಯೋಗಿಸ್ಬೇಕು ಅಷ್ಟೇ. ಫ್ರೈ ಮಾಡಿಟ್ಟಿರೋ ಸೊಪ್ಪನ್ನು ಕೂಡ ನಾನು ಇದ್ರ ಜೊತೆಗೇ ಸೇರಿಸ್ತೀನಿ, ಮೊಸರಿನ ಜೊತೆಗೇ. ಕೊನೆಯದಾಗಿ ಇದಕ್ಕೊಂದು ಒಗ್ಗರಣೆ ಕೂಡ ಹಾಕಬೇಕು. ಆಗಲೇ ಈ ಮೊಸರು ಬಜ್ಜಿ ತುಂಬ ಚೆನ್ನಾಗಿ ಬರೋದು. ಒಗ್ಗರಣೆಗೆ ನಾನು ಮತ್ತೆ 1 ಸ್ಪೂನಷ್ಟು ಕೊಬ್ಬರಿ ಎಣ್ಣೆನೇ ಉಪಯೋಗಿಸ್ತಾ ಇದ್ದೀನಿ. ಇಲ್ಲಿ ಕೊಬ್ಬರಿ ಎಣ್ಣೆ ಹಾಕಿದ್ರೆ ತುಂಬ ರುಚಿಯಾಗಿ ಆಗುತ್ತೆ. ನೀವು ಕೊಬ್ಬರಿ ಎಣ್ಣೆ ಇಷ್ಟಪಡಲ್ಲ ಅನ್ನೋ ಹಾಗಿದ್ರೆ ಬೇರೆ ಎಣ್ಣೆನೂ ಉಪಯೋಗಿಸ್ಬೋದು. ಎಣ್ಣೆ ಬಿಸಿ ಆಗ್ತಿದ್ದಾಗೆ 1/4 ಸ್ಪೂನಷ್ಟು ಸಾಸಿವೆ ಕೂಡ ಅದ್ರ ಜೊತೆಗೆ ಹಾಕಿದ್ದೀನಿ. 1/4 ಸ್ಪೂನಷ್ಟು ಅರಿಶಿನ ಕೂಡ ಅದ್ರ ಜೊತೆಗೆ ಸೇರಿಸ್ತಾ ಇದ್ದೀನಿ. ಒಣಮೆಣಸಿನಕಾಯಿ ಹಾಗೆ ಜೊತೆಗೆ ಕರಿಬೇವು, ಇವಿಷ್ಟನ್ನು ಕೂಡ ಸ್ವಲ್ಪ ಫ್ರೈ ಮಾಡಿ ಒಗ್ಗರಣೆನ ನಾವು ಈ ಮೊಸರೇನು ತೊಗೊಂಡಿದ್ದೀವಿ, ಮೊಸರು ಸೊಪ್ಪನ್ನು ಮಿಕ್ಸ್ ಮಾಡಿರೋದಕ್ಕೇ ಹಾಕಿದರೆ ಆಯಿತು. ಆಗ ಸೊಪ್ಪಿಗೆ ಸ್ವಲ್ಪನೇ ಉಪ್ಪನ್ನು ಹಾಕಿರೋದ್ರಿಂದ ಈಗ ಮೊಸರು ಬಜ್ಜಿಗೆ ಇನ್ನೂ ಸ್ವಲ್ಪ ಉಪ್ಪನ್ನು ಸೇರಿಸ್ಬೇಕಾಗತ್ತೆ. ಉಪ್ಪು ಎಷ್ಟು ಬೇಕು ಅನ್ನೋದನ್ನ ನೋಡ್ಕೊಂಡು ಸೇರಿಸಿ. ಮೊಸರು ಹೇಗಿರುತ್ತೆ ಅನ್ನೋದ್ರ ಮೇಲೆ ಅದರ ರುಚಿಗೆ ತಕ್ಕನಾಗಿ ಸ್ವಲ್ಪ ಉಪ್ಪನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ನೆನಪಿರಲಿ, ಉಪ್ಪನ್ನು ನೀವು 2 ಸರಿ ಹಾಕ್ತಾ ಇದ್ದೀರಾ, ಹಾಗಾಗಿ ಗಮನ ಇರಿಸಿ ಎಷ್ಟು ಬೇಕೋ ಅಷ್ಟನ್ನೇ ಸೇರಿಸೋದನ್ನ ಮರಿಬೇಡಿ. ಚೆನ್ನಾಗಿ ಮಿಕ್ಸ್ ಮಾಡಿದರೆ ದೊಡ್ಡ ಪತ್ರೆ ಮೊಸರು ಬಜ್ಜಿ ರೆಡಿನೇ ಆಗೋಯಿತು. ಎಷ್ಟು ಬೇಗ, ತುಂಬಾ ಸಿಂಪಲ್ ಸ್ಟೆಪ್ಸು, ಒಂದು 2-3 ನಿಮಿಷದಲ್ಲೇ ಆಗೋವಂಥ ಅಡುಗೆ ಇದು. ಈ ದೊಡ್ಡ ಪತ್ರೆ ಎಲೆಗಳು ಫ್ರೈ ಮಾಡಿರೋದು ಅನ್ನದ ಜೊತೆಗೆ ಮಧ್ಯೆ ಸೇರಿಸಿ ತಿನ್ನೋವಾಗ ತುಂಬಾ ರುಚಿಯಾಗಿರುತ್ತೆ. ಅನ್ನದ ಜೊತೆ ಸೇರಿಸಿ ತಿನ್ನೋದಕ್ಕೆ ದೊಡ್ಡ ಪತ್ರೆ ಮೊಸರು ಬಜ್ಜಿ ಹೇಳಿ ಮಾಡಿಸಿದಂಥ ರೆಸಿಪಿ. ಮೇಲಿಂದ ಅಲಂಕಾರಕ್ಕೆ ಅಂತ ಒಂದೇ ಒಂದು ದೊಡ್ಡ ಪತ್ರೆ ಎಲೆನೂ ಕೂಡ ನಾನಿಲ್ಲಿ ಇಟ್ಟಿದ್ದೀನಿ. ಸರ್ವ್ ಮಾಡುವಾಗ ತುಂಬ ಚೆನ್ನಾಗಿ ಕಾಣುತ್ತೆ ದೊಡ್ಡ ಪತ್ರೆ ಎಲೆ ಅನ್ನೋದಕ್ಕೋಸ್ಕರ. ನೋಡಿರಲ್ಲ ದೊಡ್ಡ ಪತ್ರೆ ಮೊಸರು ಬಜ್ಜಿನ ಹೇಗೆ ಮಾಡೋದು ಅಂತ. ತುಂಬಾ ಸುಲಭವಾದ, ತುಂಬಾ ರುಚಿಯಾದ, ಅನ್ನದ ಜೊತೆ ಸೇರಿಸಿ ತಿನ್ನೋದಕ್ಕೆ ಸೂಪರ್ ಆಗಿರುವಂತ ದೊಡ್ಡ ಪತ್ರೆ ಮೊಸರು ಬಜ್ಜಿ. ನಿಮ್ಗೂ ಕೂಡ ಇಷ್ಟ ಆಗಿದ್ರೆ ವಿಡಿಯೋನ ಒಂದು ಲೈಕ್ ಮಾಡಿ, ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಅನಿಸಿಕೆಗಳನ್ನ ಆಸ್ ಯೂಶುವಲ್ ಕಮೆಂಟ್ ಅಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದ.